ಖಂಡಿಸಿ ರಾಜ್ಯ ವ್ಯಾಪ್ತಿ ಬೃಹತ್ ಪ್ರತಿಭಟನೆ. ಸಾಲಿಡಾಟರಿ ಯೂತ್ ಮೂವ್ಮೆಂಟ್, ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್, ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಹಾಗೂ ಜಮಾಅತೆ ಇಸ್ಲಾಂ ಹಿಂದ್ ಅವರ ಸಂಯುಕ್ತ ಆಶ್ರಯದಲ್ಲಿ ಸಿಂಧನೂರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳನ್ನು ಖಂಡಿಸಿ ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಸಿಂಧನೂರು ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಕೈಗೊಂಡ ಕ್ರಮವನ್ನು ಖಂಡಿಸಿ ಲಡಾಖ್ನ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಗಳ ಕುರಿತು ಕೇಂದ್ರ ಸರ್ಕಾರ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಬಿಜೆಪಿ ಸರ್ಕಾರವು ನಡೆಸಿದ ಲಾಠಿ ಚಾರ್ಜ್, ಪೊಲೀಸರು ನಡೆಸಿರುವ ಅಮಾನವೀಯ ದೌರ್ಜನ್ಯ, ಪೂರ್ಣ ವರ್ತನೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಗೂ ಭಾರತ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿದೆ ಹಾಗೂ ಸಂಕಷ್ಟಕ್ಕೆ ಸಿಲುಕಿ ಜೀವ ಕಳೆದುಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರ ತಲಾ 1 ಕೋಟಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಆನೆ ಚರ್ಮ ಸರ್ಕಾರದಿಂದ ಎಮ್ಮೆ ಚರ್ಮಗಳಾಗಿಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರು ಕೂಡ ನಾವು ಬಂದು ಬೀದಿಗಿಳಿದು ರಪ್ಪಾಟವಾಗಿ ಹೊಡಿಸ್ಕೊಂಡು ಬರೆಸ್ಕೊಂಡು ಈ ರಂಗ ಶಿಕ್ಷಣ ಮಾತಾಡಿ ಅವಾಗ ಸರ್ಕಾರ ನಮ್ಮ ಜೊತೆ ಮಾತಾಡಿದ್ರು. ನಾವು ಹೇಳಿದ್ರೆ ಯಾವುದೇ ಸಿಗ್ತಾ ಇಲ್ಲ ಈ ಒಂದು ಸರ್ಕಾರಕ್ಕೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಯುವಜನಾಂಗಕ್ಕೆ ಇವತ್ತು ನಾನು ಹೇಳೋದೇನಪ್ಪ ಅಂತಂದ್ರೆ, ಯಾವುದೇ ಒಂದು ಅನ್ಯಾಯದ ವಿರುದ್ಧ ನಾವು ಧ್ವನಿಯೆತ್ತೋದಕ್ಕಿಂತ ಮುಂಚೆ ಅಲ್ಲಿರುವಂತಹ ಸೂಕ್ಷ್ಮತೆಗಳನ್ನು ಗಮನಿಸಿ ಮತ್ತೆ ಅವ್ರ ವಿರುದ್ಧ ನಾವು ಅದು ಸರಿಯಾಗಿಲ್ಲ ಅಂತಂದ್ರೆ ನಾವು ಪ್ರೊಟೆಸ್ಟ್ ಮಾಡಲೇಬೇಕು. ಇವತ್ತು ಸಿಂಧನೂರಲ್ಲಿ ಈ ಒಂದು ಪ್ರೊಟೆಸ್ಟ್ಗೆ ಸಾಕಷ್ಟು ಜನ ಬೆಂಬಲ ಪಡ್ಬೋದು. ಬಟ್ ಆದರೆ ಇನ್ನೊಂದಿಷ್ಟು ಬುದ್ಧಿಜೀವಿಗಳು ಮಾತ್ರ, ಇನ್ನಿಷ್ಟು ವಿದ್ಯಾರ್ಥಿಗಳು ಮಾತ್ರ ಮತ್ತು ನಾವುಗಳು ಬಂದಿದ್ದೀವಿ. ಸೊ ಹಾಗಾದ್ರೆ ಈ ದೇಶ ಕೇವಲ ಈ ದೇಶ ನಮ್ಗಷ್ಟು ಸಂಬಂಧಪಟ್ಟಿಲ್ಲ, ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಇಲ್ಲಿ ಪ್ರಜಾಪ್ರಭುತ್ವ ಆಳ್ವಿಕೆ, ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ ನೀಡಬೇಕು. ಸೊ ಹಾಗಾದ್ರೆ ಇಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ? ಕೇವಲ ರಾಜಕಾರಣಿಗಳು ಹೇಳುವಂತ ಸಂದರ್ಭದಲ್ಲಿ ಮಾತ್ರ ಬರೋದೊಂದೇ ಓಟ್ ಮೇಲೆ ಸರ್ಕಾರವನ್ನು ಕಟ್ಕೊಂಡ ಮೇಲೆ ಕೂಡ ಇಲ್ಲಿ ಜನರ ಒಂದು ಸಮಸ್ಯೆಗಳನ್ನು ಸ್ಪಂದಿಸಬೇಕು. ಪ್ರತಿಯೊಂದು ಇಲಾಖೆಯಲ್ಲಿ ಆಗ್ತಕ್ಕಂಥ ಕರಪ್ಷನ್, ಅಲ್ಲಿ ಆಗುವಂತ ಭ್ರಷ್ಟಾಚಾರದ ಕುರಿತು ಈ ಕೇಂದ್ರ ಹೇಳ್ಕೊಂಡು ಆ ಹೋರಾಟದಲ್ಲಿದ್ದಂತಹ ಭೇಟಿ ಹೆಣ್ಣು ಮಕ್ಕಳನ್ನ ತಲೆ ಹಿಡಿದು ಕೂದಲು ಹಿಡಿದು ಜಿಗ್ಗಾಡಿ ಪುರುಷರು ಮಹಿಳೆಯರನ್ನು ಮುಟ್ಟಿ ತಿಳಿಸುವಂತ ಕೃತ್ಯ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಾದ್ರೂ ಒಪ್ಪಲಿಕ್ಕೆ ಸಾಧ್ಯ ಇದೆನಾ? ಇಂಥ ಅವಮಾನೀಯ ಘಟನೆಗಳು ಯಾರ ಜೊತೆ ಆಗ್ತಾ ಇದೆ? ಈ ದೇಶದ ಶಕ್ತಿ ನಾಳೆಯ ಭವಿಷ್ಯ, ನಾಳೆಯ ಸದೃಢವಾದ ದೇಶವನ್ನು ಕಟ್ಟಬೇಕಾದಂತ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಅಲ್ಲೇ ಆಗ್ತಾ ಇದ್ರೆ ಇದನ್ನು ಪ್ರಶ್ನಿಸುವರು ಯಾರು? ಹಾಗಾಗಿ ಇದು ವಿದ್ಯಾರ್ಥಿಗಳ ಜೊತೆ ನಡೆದಿರುವಂತಹ ಅತಿ ದೊಡ್ಡ ಅನ್ಯಾಯ. 21 ಜನರ ಸಾವನ್ನ ಪಡೆದು ಅದು ಆತ್ಮಹತ್ಯೆ ಅಂತ ಹೇಳಿಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ವ್ಯವಸ್ಥೆಯಲ್ಲಿರುವಂತಹ ದುರಾಡಳಿತ ಮತ್ತು ಅಸ್ವಸ್ಥಗೊಂಡಂತಹ ವ್ಯವಸ್ಥೆ ಅವರನ್ನು ಕೊಲೆ ಮಾಡಿದಂತೆ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ಒಂದು ಸಣ್ಣ ಸಂಸ್ಥೆಯಲ್ಲಿ ಏನಾದರೂ ತಪ್ಪಾದ್ರೆ ಆ ನೌಕರನ ಅಕೌಂಟಬಿಲಿಟಿಯನ್ನು ಕೇಳಿ, ಜವಾಬ್ದಾರಿಯನ್ನು ಕೇಳಿ ಅವ್ರನ್ನ ಇನ್ನವರನ್ನು ತೆಗಿತಾರೆ. ಒಂದು ಮನೆಯಲ್ಲಿ ಏನಾದರೂ ಮಕ್ಕಳು ಹೊರಗಡೆ ಜಗಳ ಬಂದ್ರೆ ಅವ್ರ ತಂದೆ ತಾಯಿ ಹತ್ರ ಕೇಳ್ತಾರೆ ಏನಾಗಿದೆ ಅಂತ ಹೇಳಿ. ಇಷ್ಟು ದೊಡ್ಡ ಪೇಪರ್ ಲೀಕ್, ಲಾಠಿ ಚಾರ್ಜ್, ಎಂತೆಂಥ ಘಟನೆ ನಡೆದು ಹೋಗಿದ್ದಾರೆ. ಬಟ್ ಇದರ ಜವಾಬ್ದಾರಿಯನ್ನ, ನೈತಿಕ ಜವಾಬ್ದಾರಿಯನ್ನು ಓಡಬೇಕಾದವರು ಯಾರು? ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿರುವ ಮಂತ್ರಿಗಳು ಓಡಬೇಕಾ ಅಥವಾ ನೀವು ಓಡಬೇಕಾಗುತ್ತಾ? ಪ್ರಶ್ನೆ ಎಲ್ಲಿ ಮಾಡ್ತಾರೋ ಅಲ್ಲೇ ಪ್ರಶ್ನೆಯನ್ನ ಸಾಯಿಸುವಂತ ಹಾಗೂ ಪ್ರಶ್ನೆ ಮಾಡುವಂತ ಹಕ್ಕನ್ನ आप लोग दो कंटेंट के 40,000 मिलेंगे। सेम ये पैसा हमको कहाँ से आ रहा है? ये पैसा इस युवा का है, ये पैसा एक इंडियन का है जो वो ऐसे इनजस्टिस के खिलाफ बर्बाद कर रहे हैं। ये पैसा कहाँ से आ रहा है? ये पैसा इस युवा का है, ये पैसा इस युवा का है। मैं इतना के जब मैं बात करता हूँ कि क्या बीती होगी। ಈ ವೇಳೆ ಸಾಲಿಡಾಟರಿ ಯೂತ್ ಮೂವ್ಮೆಂಟ್ ತಾಲೂಕು ಅಧ್ಯಕ್ಷರಾದ
ಅಬುಲೈಸ್ ನಾಯಕ್, ತಾಲೂಕು ಅಧ್ಯಕ್ಷರಾದ ಅಫ್ಜಲ್ ಹುಸೈನ್, ಘಟಕ ಅಧ್ಯಕ್ಷೆಯಾದ ನೇಹಾ ಸಮರೀನ್, ಜಿಹಾದಿ ತಾಲೂಕಾ ಅಧ್ಯಕ್ಷರಾದ ಹುಸೇನ್ ಸಾಬ್ ಜಿಹಾದಿ, ಮಹಿಳಾ ಘಟಕ ಅಧ್ಯಕ್ಷೆಯಾದ ಸುಮಯ್ಯ ಪರ್ವೀನ್, ಮುಖಂಡರಾದ ಬಸವರಾಜ್ ಬಾರ್ದಲಿ, ಬಿಎನ್ ಯಾರದಿಹಾಳ್, ಚಾಂದ್ ಜಾಗೀರ್ದಾರ್, ಚಾಂದ್ ಪಾಷಾ, ಶಫೀವುಲ್ಲಾ ಖಾನ್, ಸೋಹೇಲ್ ದೇಸಾಯಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.